ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವಂತಹ ಭೀಕರ ಭೂಕುಸಿತದಿಂದಾಗಿ ಹಲವು ಸಾವು ನೋವುಗಳಾಗಿದೆ. ಇದೀಗ ಘಟನಾ ಸ್ಥಳಕ್ಕೆ ಅಂದರೆ ಮೆಪ್ಪಾಡಿಗೆ ರಾಹುಲ್ ಪ್ರಿಯಾಂಕಾ ಗಾಂಧಿ ಇಬ್ಬರು ಭೇಟಿ ಕೊಟ್ಟಿದ್ದಾರೆ. ಕಾಳಜಿ ಕೇಂದ್ರಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ನೀಡಿ ಸಂತ್ರಸ್ತರ ಅಹವಾಲುವನ್ನು ಆಲಿಸಿದ್ದಾರೆ. ಮಳೆ ಹಾನಿ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಅವರು ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಕೂಡ ಪಡ್ಕೊಂಡಿದ್ದಾರೆ. ಏನೇನಾಯಿತು, ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಜನ ಗಾಯಾಳುಗಳಿದ್ದಾರೆ, ಎಷ್ಟು ಜನ ಇನ್ನೂ ನಾಪತ್ತೆಯಾಗಿದ್ದಾರೆ, ಗಾಯಾಳುಗಳ ಪರಿಸ್ಥಿತಿ ಏನು, ತಮ್ಮವರನ್ನು ಕಳ್ಕೊಂಡ ಕುಟುಂಬಸ್ಥರ ಅಳಲೇನು, ಎಲ್ಲವನ್ನೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಸಂತ್ರಸ್ತರನ್ನು ಕೂಡ ಭೇಟಿ ಮಾಡಿ ಮಾತುಕತೆಗಳನ್ನು ಆಡಿದ್ದಾರೆ. ಇನ್ನು ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಹಾಗೆ ವೇಣುಗೋಪಾಲ್ ಸಾಥ್ ಕೊಟ್ಟಿದ್ದಾರೆ. ಒಂದು ಕಡೆ ಘಟನಾ ಸ್ಥಳಕ್ಕೆ ಹೋಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ರು ರಾಹುಲ್ ಗಾಂಧಿ ಅವರು. ಮತ್ತೊಂದು ಕಡೆ ಕಾಳಜಿ ಕೇಂದ್ರಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ಸಂತ್ರಸ್ತರ ಅಹವಾಲು ಆಲಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ತಮ್ಮ ಕುಟುಂಬವನ್ನು ಕಳ್ಕೊಂಡು ಒಂದಷ್ಟು ಜನ ಕುಟುಂಬಸ್ಥರು ಇನ್ನೂ ಕೂಡ ದೇವರ ಮೊರೆ ಹೋಗಿದ್ದಾರೆ. ಬದುಕು ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಇನ್ನೂ ಕೂಡ ಕಾಣೆಯಾಗಿದ್ದಾರೆ. ಅವರ ಮೃತದೇಹ ಸಿಕ್ಕಿಲ್ಲ. ಇನ್ನೊಂದಷ್ಟು ಜನ ತನ್ನ ಪತಿಯನ್ನು ಕಳ್ಕೊಂಡು ಮಕ್ಕಳನ್ನು ಕಳ್ಕೊಂಡು ಒಬ್ಬೊಂಟಿಯಾಗಿದ್ದಾರೆ. ಅವರ ಕಷ್ಟ ಅಹವಾಲು ಆಲಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಎರಡು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕಾಳಜಿ ಕೇಂದ್ರಕ್ಕೆ ಭೇಟಿಯನ್ನು ಕೊಟ್ಟು ಸಂತ್ರಸ್ತರ ಅಹವಾಲು ಆಲಿಸ್ತಾ ಇರೋದು, ಮತ್ತೊಂದು ಕಡೆ ಮೆಪ್ಪಾಡಿ ಘಟನಾ ಸ್ಥಳ ಆಗಿದೆ. ಆ ಮೆಪ್ಪಾಡಿಗೆ ಭೇಟಿಯನ್ನು ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ചേട്ടാ ചേട്ടോ ചേട്ടാ 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 ഒന്ന് നീങ്ങാട്ടാ ചേട്ടാ അടുത്ത സേഫായിട്ട് പിടിക്കാൻ വേണേ മാറിക്കോളെ. ഇത് ഇവിടുന്ന് പിടിക്കാൻ പറ്റില്ല. ഇവിടെ റൂമില്ല. ഇല്ല മുകളിലേക്ക് സോറി പോരെ. ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವಂತಹ ಭೀಕರ ಭೂಕುಸಿತದಿಂದಾಗಿ ಹಲವು ಸಾವು ನೋವುಗಳಾಗಿದೆ. ಇದೀಗ ಘಟನಾ ಸ್ಥಳಕ್ಕೆ ಅಂದರೆ ಮೆಪ್ಪಾಡಿಗೆ ರಾಹುಲ್ ಪ್ರಿಯಾಂಕಾ ಗಾಂಧಿ ಇಬ್ಬರು ಭೇಟಿ ಕೊಟ್ಟಿದ್ದಾರೆ. ಕಾಳಜಿ ಕೇಂದ್ರಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ನೀಡಿ ಸಂತ್ರಸ್ತರ ಅಹವಾಲುವನ್ನು ಆಲಿಸಿದ್ದಾರೆ. ಮಳೆ ಹಾನಿ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಅವರು ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಕೂಡ ಪಡ್ಕೊಂಡಿದ್ದಾರೆ. ಏನೇನಾಯಿತು, ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಜನ ಗಾಯಾಳುಗಳಿದ್ದಾರೆ, ಎಷ್ಟು ಜನ ಇನ್ನೂ ನಾಪತ್ತೆಯಾಗಿದ್ದಾರೆ, ಗಾಯಾಳುಗಳ ಪರಿಸ್ಥಿತಿ ಏನು, ತಮ್ಮವರನ್ನು ಕಳ್ಕೊಂಡ ಕುಟುಂಬಸ್ಥರ ಅಳಲೇನು, ಎಲ್ಲವನ್ನೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಸಂತ್ರಸ್ತರನ್ನು ಕೂಡ ಭೇಟಿ ಮಾಡಿ ಮಾತುಕತೆಗಳನ್ನು ಆಡಿದ್ದಾರೆ. ಇನ್ನು ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಹಾಗೆ ವೇಣುಗೋಪಾಲ್ ಸಾಥ್ ಕೊಟ್ಟಿದ್ದಾರೆ. ಒಂದು ಕಡೆ ಘಟನಾ ಸ್ಥಳಕ್ಕೆ ಹೋಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ರು ರಾಹುಲ್ ಗಾಂಧಿ ಅವರು. ಮತ್ತೊಂದು ಕಡೆ ಕಾಳಜಿ ಕೇಂದ್ರಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ಸಂತ್ರಸ್ತರ ಅಹವಾಲು ಆಲಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ತಮ್ಮ ಕುಟುಂಬವನ್ನು ಕಳ್ಕೊಂಡು ಒಂದಷ್ಟು ಜನ ಕುಟುಂಬಸ್ಥರು ಇನ್ನೂ ಕೂಡ ದೇವರ ಮೊರೆ ಹೋಗಿದ್ದಾರೆ. ಬದುಕು ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಇನ್ನೂ ಕೂಡ ಕಾಣೆಯಾಗಿದ್ದಾರೆ. ಅವರ ಮೃತದೇಹ ಸಿಕ್ಕಿಲ್ಲ. ಇನ್ನೊಂದಷ್ಟು ಜನ ತನ್ನ ಪತಿಯನ್ನು ಕಳ್ಕೊಂಡು ಮಕ್ಕಳನ್ನು ಕಳ್ಕೊಂಡು ಒಬ್ಬೊಂಟಿಯಾಗಿದ್ದಾರೆ. ಅವರ ಕಷ್ಟ ಅಹವಾಲು ಆಲಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಎರಡು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕಾಳಜಿ ಕೇಂದ್ರಕ್ಕೆ ಭೇಟಿಯನ್ನು ಕೊಟ್ಟು ಸಂತ್ರಸ್ತರ ಅಹವಾಲು ಆಲಿಸ್ತಾ ಇರೋದು, ಮತ್ತೊಂದು ಕಡೆ ಮೆಪ್ಪಾಡಿ ಘಟನಾ ಸ್ಥಳ ಆಗಿದೆ. ಆ ಮೆಪ್ಪಾಡಿಗೆ ಭೇಟಿಯನ್ನು ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ.
ചേട്ടോ ചേട്ടാ ഒന്ന് നീങ്ങാട്ടോ ചേട്ടാ സാർ സാർ അടുത്ത സേഫായിട്ട് പിടിക്കാൻ വേണ്ടി മാറിക്കോളെ. ഇത് ഇവിടുന്ന് പിടിക്കാൻ പറ്റില്ല, ഇവിടെ റൂമില്ല. ഇല്ല മുകളിലേക്ക്. സോറി പോരെ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.